ಸ್ನೇಹಿತರೆ, ನಿಮಗೊಂದು ಬಲೂನ್ ಕೊಟ್ಟು ಊದಿ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಗಾಳಿ ತುಂಬಬಹುದು? ಒಂದು 5-6 ಸಲ ಕಂಪ್ಲೀಟ್ ಉಸಿರು ತೆಗೆದುಕೊಂಡು ಊದಿದ್ರೆ ಅದರ ಕೆಪಾಸಿಟಿ ಮುಗಿಯುತ್ತೆ. ಎಂತ ದೊಡ್ಡ ಬಲೂನ್ ಆದ್ರೂ ಒಂದು ಹಂತಕ್ಕೆ ತಲುಪಿದ ಮೇಲೆ ಮುಗೀತು. ಇನ್ನು ಫೋರ್ಸ್ ಮಾಡಿ ಗಾಳಿ ತುಂಬುವ ಪ್ರಯತ್ನ ಮಾಡಿದ್ರೆ ಬಲೂನ್ ಢಮ್ ಅನ್ನೋದು ಗ್ಯಾರಂಟಿ. ಇವತ್ತು ಜಗತ್ತನ್ನೇ ಆಳೋದಕ್ಕೆ ಹೊರಟಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐಗೆ ಕೂಡ ಇದೇ ಪರಿಸ್ಥಿತಿ ಬಂದಿದೆ. ಯಾವುದೇ ಕ್ಷಣದಲ್ಲಾದರೂ ಎಐ ಬಬಲ್ ಬ್ಲಾಸ್ಟ್ ಆಗಬಹುದು. ಎಐ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿರೋರು ಮಕಾಡೆ ಮಲಗಬಹುದು ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ದಿನ ಬೆಳಗಾದ್ರೆ ನೀವು ಮೊಬೈಲ್ನಲ್ಲಿ ಚಾಟ್ ಜಿಪಿಟಿ ಯೂಸ್ ಮಾಡ್ತಾ ಅಥವಾ ಗೂಗಲ್ ಜೆಮಿನೈ ಹತ್ರ ಏನೋ ಕೇಳ್ತಾ ಜಗತ್ತೇ ಬದಲಾಗ್ತಿದೆ ಅಂತ ಅಂದುಕೊಳ್ತಿರಬಹುದು. ಎಐಗಿಂತ ಪವರ್ಫುಲ್ ಟೆಕ್ನಾಲಜಿ ಇನ್ನೊಂದಿಲ್ಲ ಅಂತಲೂ ನಂಬಿರಬಹುದು. ಆದರೆ ಸ್ನೇಹಿತರೆ, ನೀವಿದನ್ನ ನಂಬಲ್ಲ. ಇಡೀ ಜಗತ್ತಿನ ಟೆಕ್ ಲೋಕದಲ್ಲಿ ಈಗ ಈ ಎಐ ಕಂಪನಿಗಳ ಅಳಿವು ಉಳಿವಿನ ಬಗ್ಗೆ ನಡುಕ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ನಾವು ನೋಡ್ತಿರುವ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳ ಸಾಮ್ರಾಜ್ಯ ಉಲ್ಟಾ ಆಗುವ ಲಕ್ಷಣಗಳು ಕಾಣಿಸ್ತಿದೆ. ದೊಡ್ಡದಾಗಿ ಊದಿಕೊಂಡ ಬಲೂನ್ಗೆ ಸಣ್ಣ ಪಿನ್ ಚುಚ್ಚಿದ್ರೆ ಹೆಂಗೆ ಪಟಾಕಿ ತರ ಸಿಡಿಯುತ್ತೋ ಅದೇ ರೀತಿ ಜಗತ್ತಿನ ಎಐ ಮಾರ್ಕೆಟ್ ಸದ್ಯದಲ್ಲೇ ಸ್ಫೋಟವಾಗುವ ಮುನ್ಸೂಚನೆ ಸಿಕ್ಕಿದೆ. ಅದೇ ಈ ಎಐ ಬಬಲ್ ರಾಕ್ಷಸ. ನೀವೇನಾದ್ರೂ ಈ ಎಐ ಫ್ಯೂಚರ್ ಬಗ್ಗೆ ಫುಲ್ ನಂಬಿಕೆ ಇಟ್ಕೊಂಡಿದ್ರೆ, ಎಐ ಕಂಪನಿಗಳ ಮೇಲೆ ದುಡ್ಡು ಹಾಕಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ನಿಮ್ಮ ಕಷ್ಟದ ದುಡ್ಡನ್ನ ಈ ಎಐ ಮಾರ್ಕೆಟ್ ನುಂಗಿ ಹಾಕುವ ಅಪಾಯ ಇದೆ. ಈ ವರದಿಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಐ ಮಾರ್ಕೆಟ್ ನಲ್ಲಿ ಈಗ ಸಡನ್ ಆಗಿ ಏನಾಗ್ತಾ ಇದೆ? ಏನಿದು ಗೊಂದಲ? ಜಗತ್ತಿನ ಟಾಪ್ ಎಐ ಕಂಪನಿಗಳಲ್ಲಿ ನಡೀತಾ ಇರುವಂತಹ ಅಸಲಿ ಕಥೆಯನ್ನ ಮೊದಲು ಫ್ಯಾಕ್ಟ್ ಸಮೇತ ನೋಡ್ಬಿಡೋಣ. ಸ್ನೇಹಿತರೆ, ಇವತ್ತು ಜಗತ್ತಿನ 4 ದೊಡ್ಡ ಟೆಕ್ ದೈತ್ಯ ಕಂಪನಿಗಳು ಅಂದ್ರೆ ಅಮೆಜಾನ್, ಮೆಟಾ, ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಇವರೆಲ್ಲ ಎಐ ಮೇಲೆ ಮಾಡ್ತಾ ಇರುವ ಖರ್ಚು ನೋಡಿದ್ರೆ ತಲೆ ತಿರುಗುತ್ತೆ. 2020ರಲ್ಲಿ ಇವರೆಲ್ಲ ಸೇರಿ ಎಐ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಬರೀ $90 ಬಿಲಿಯನ್ ಅಥವಾ 7.74 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರು. ಅದು 2023ರಲ್ಲಿ $147 ಬಿಲಿಯನ್ ಅಥವಾ 12.64 ಲಕ್ಷ ಕೋಟಿಗೆ ತಲುಪಿತು. ಅದೇ ರೀತಿ 2025ರಲ್ಲಿ $410 ಬಿಲಿಯನ್ ಅಥವಾ 35.26 ಲಕ್ಷ ಕೋಟಿ ದಾಟಿ ಈಗ 2026ರಲ್ಲಿ ಬರೋಬ್ಬರಿ $725 ಬಿಲಿಯನ್ ಅಥವಾ 62.35 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಅಂದ್ರೆ 6 ವರ್ಷದಲ್ಲಿ ಈ ಕಂಪನಿಗಳ ಎಐ ಇನ್ಫ್ರಾಸ್ಟ್ರಕ್ಚರ್ ಮೇಲಿನ ಖರ್ಚು 7-8 ಪಟ್ಟು ಹೆಚ್ಚಾಗಿದೆ. ವರ್ಷದಿಂದ ವರ್ಷಕ್ಕೆ ಈ ಕಂಪನಿಗಳು ಎಐ ಇನ್ವೆಸ್ಟ್ಮೆಂಟ್ ನ ಡಬಲ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಊಬರ್ ಕಂಪನಿ ಕೂಡ ಇಡೀ ವರ್ಷಕ್ಕೆ ಅಂತ ಇಟ್ಟಿದ್ದ ಎಐ ಬಜೆಟ್ ಅನ್ನ ಕೇವಲ 4 ತಿಂಗಳಲ್ಲಿ ಖಾಲಿ ಮಾಡಿದೆ. ಅಸಲಿಗೆ ಎಐ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೇನು? ಮೇಜರ್ ಖರ್ಚಂದ್ರೆ ಡೇಟಾ ಸೆಂಟರ್ಗಳು. ಈ ಡೇಟಾ ಸೆಂಟರ್ಗಳು ಅಂದ್ರೇನು? ನೀವು ಮೊಬೈಲ್ನಲ್ಲಿ ಚಾಟ್ ಜಿಪಿಟಿಗೆ ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ಮೊಬೈಲ್ ಫೋನ್ ತಾನೇ ಯೋಚನೆ ಮಾಡಿ ಉತ್ತರ ಕೊಡಲ್ಲ. ನಿಮ್ಮ ಫೋನ್ ಬರೀ ವೈಫೈ ಇರುವ ಒಂದು ಡಿಸ್ಪ್ಲೇ ಅಷ್ಟೇ. ಅಸಲಿ ಥಿಂಕಿಂಗ್ ಪ್ರೊಸೆಸ್ ನಡೆಸೋದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಡೇಟಾ ಸೆಂಟರ್ಗಳಲ್ಲಿ. ಈ ಒಂದೊಂದು ಬಿಲ್ಡಿಂಗ್ ಒಳಗೆ ಲಕ್ಷ ಸಂಖ್ಯೆಯ ಗ್ರಾಫಿಕ್ಸ್ ಚಿಪ್ಗಳನ್ನ ಜೋಡಿಸಿ ಇಟ್ಟಿರ್ತಾರೆ. ಈ ಒಂದೊಂದು ಚಿಪ್ ಬೆಲೆ $30,000-40 ಸಾವಿರ ಇರುತ್ತೆ. ಅಂದ್ರೆ ಬರೀ ಚಿಪ್ಗಳಿಗೆ ಒಂದು ಬಿಲ್ಡಿಂಗ್ ನಲ್ಲಿ $3-4 ಬಿಲಿಯನ್ ಹಣ ಬೇಕು. ಇದಲ್ಲದೆ ಅದಕ್ಕೆ ಹಗಲು ರಾತ್ರಿ ಕರೆಂಟ್ ಕೊಡಬೇಕು. ಕೋಟಿ ಲೀಟರ್ ನೀರು ಬಳಸಿ ಕೂಲಿಂಗ್ ಮಾಡಬೇಕು. ಹೈ ಸ್ಪೀಡ್ ಕೇಬಲ್ಸ್ ಹಾಕಬೇಕು. ಒಟ್ಟು ಸೇರಿಸಿದ್ರೆ ಒಂದು ದೊಡ್ಡ ಎಐ ಸೆಂಟರ್ ಕಟ್ಟೋಕೆ $10-25 ಬಿಲಿಯನ್ ಅಥವಾ ಆಲ್ಮೋಸ್ಟ್ 2.5 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹಾಗಂತ ಒಂದೊಂದು ಕಂಪನಿ ಬರೀ ಒಂದು ಡೇಟಾ ಸೆಂಟರ್ ಕಟ್ಟಿ ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ. ಜಗತ್ತಲ್ಲಿ ಯಾವ ಮಟ್ಟದಲ್ಲಿ ಡೇಟಾ ಜನರೇಟ್ ಆಗ್ತಿದೆ ಅಂದ್ರೆ 2010ರಲ್ಲಿ ಇಡೀ ಜಗತ್ತಿನಲ್ಲಿ ಬರೀ 2 ಜೆಟಾಬೈಟ್ ನಷ್ಟು ಡೇಟಾ ಇತ್ತು. ಆದ್ರೆ ಈಗ ಅದು 221 ಜೆಟಾಬೈಟ್ಗೆ ತಲುಪಿದೆ. ಅಂದ್ರೆ 100 ಪಟ್ಟು ಹೆಚ್ಚು ಡೇಟಾ ಸೃಷ್ಟಿ ಆಗ್ತಿದೆ. ಇಷ್ಟೊಂದು ಡೇಟಾವನ್ನ ಹ್ಯಾಂಡಲ್ ಮಾಡೋದಕ್ಕೆ ಈ ಕಂಪನಿಗಳು ಒಂದಾದ್ಮೇಲೆ ಒಂದು ಡೇಟಾ ಸೆಂಟರ್ ಕಟ್ಟಲೇಬೇಕು. ಹಾಗಾಗಿ ಕಟ್ತಿದ್ದಾರೆ. ಅದಕ್ಕಾಗಿ ತಮಗೆ ಬರುವ ಆದಾಯದ ಬಹಳ ದೊಡ್ಡ ಪಾಲನ್ನ ಈ ಡೇಟಾ ಸೆಂಟರ್ಗಳಿಗೆ ಸುರಿತಿದ್ದಾರೆ. ದೊಡ್ಡ ಪಾಲು ಅಂದ್ರೆ ಎಷ್ಟು ಗೊತ್ತಾ? 50%, 60%, 70% ಅಲ್ಲ. ಪಿಮ್ಕೋ ಅನ್ನುವ ಸಂಸ್ಥೆಯ ರಿಪೋರ್ಟ್ ಪ್ರಕಾರ ಮುಂದಿನ 2 ವರ್ಷದಲ್ಲಿ ಈ ಟೆಕ್ ಕಂಪನಿಗಳು ತಮ್ಮ ವಹಿವಾಟಿನಲ್ಲಿ ಬರೋಬ್ಬರಿ 94% ದುಡ್ಡನ್ನ ಬರೀ ಈ ಎಐ ಇನ್ಫ್ರಾಸ್ಟ್ರಕ್ಚರ್ಗೆ ಕಟ್ಟೋದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕಂಪನಿಗಳಿಗೆ $100 ಲಾಭ ಬಂದ್ರೆ ಅದರಲ್ಲಿ $94 ಮತ್ತೆ ಎಐ ಬಿಸ್ನೆಸ್ ಗಳಿಗೆ ಹಾಕ್ತಿದ್ದಾರೆ. ಇನ್ನುಳಿದ ಬರೀ $6 ಡಿವಿಡೆಂಡ್, ಸಂಬಳ ಜಾಸ್ತಿ ಮಾಡೋದು, ಹೊಸ ಇನೋವೇಷನ್ ಎಲ್ಲವನ್ನ ಆ $6 ಮಾಡಬೇಕು. ವಿಚಿತ್ರ ಅಂದ್ರೆ 2023ರಲ್ಲಿ ಈ ರೀಇನ್ವೆಸ್ಟ್ಮೆಂಟ್ ರೇಷಿಯೋ ಬರೀ 40% ಇತ್ತು.
ಆದ್ರೆ ಮುಂದಿನ 2 ವರ್ಷದಲ್ಲಿ ಬರೋಬ್ಬರಿ 94%ಗೆ ತಲುಪುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ. ಈ ಕಂಪನಿಗಳೆಲ್ಲ ತಮ್ಮ ಸರ್ವಸ್ವವನ್ನ ಒಂದೇ ಶಕ್ತಿ ಮೇಲೆ ಪಣಕ್ಕಿಟ್ಟಿದ್ದಾರೆ, ಅದೇ ಎಐ. ಇದನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಫ್ಯೂಚರ್ ಇರೋದು ಎಐ ನಲ್ಲಿ. ಮುಂದೆ 100 ಪಟ್ಟು ಲಾಭ ತೆಗೆಯೋಕೆ ಇವತ್ತು 10 ಪಟ್ಟು ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ದೊಡ್ಡ ಕಂಪನಿಗಳು ದೊಡ್ಡ ವಿಷನ್ ಇಟ್ಕೊಂಡೆ ಹೂಡಿಕೆ ಮಾಡೋದು, ಬ್ಲೈಂಡ್ ಆಗಿ ಮಾಡಲ್ಲ, ಅವರಿಗೆಲ್ಲ ಗೊತ್ತಿರುತ್ತೆ ಬಿಡಿ ಅಂತ ನೀವು ಹೇಳಬಹುದು. ಯಾಕಂದ್ರೆ ಯಾವುದೇ ಒಬ್ಬ ಇನ್ವೆಸ್ಟರ್ ಇಷ್ಟೊಂದು ರಿಸ್ಕ್ ತೆಗೆದುಕೊಂಡು ದುಡ್ಡು ಹಾಕ್ತಿದ್ದಾನೆ ಅಂದ್ರೆ ಕನಿಷ್ಠ 10% ರಿಟರ್ನ್ಸ್ ಆದ್ರೂ ನಿರೀಕ್ಷೆ ಮಾಡಿಯೇ ಇನ್ವೆಸ್ಟ್ ಮಾಡೋದು. ಗೂಗಲ್, ಅಮೆಜಾನ್, ಮೆಟಾ ಕೂಡ ಇದೇ ನಂಬಿಕೆ ಇಟ್ಕೊಂಡು ಹೂಡಿಕೆ ಮಾಡ್ತಿವೆ ಅನ್ನೋದು ಹೂಡಿಕೆ ಎಕ್ಸ್ಪರ್ಟ್ಗಳ ಆರ್ಗ್ಯುಮೆಂಟ್. ಆದ್ರೆ ಈಗಿನ ಸಿಚುವೇಶನ್ ಹೇಗಿದೆ ಗೊತ್ತಾ? ಈ ಕಂಪನಿಗಳಿಗೆ ಈಗ ಎಐನಿಂದ ಆದಾಯ ಬರ್ತಿದ್ಯಾ? ಖಂಡಿತ ಇಲ್ಲ. ಈ ಡೇಟಾ ನೋಡಿ. JP Morgan ಸಂಸ್ಥೆಯ ಲೆಕ್ಕಾಚಾರದ ಪ್ರಕಾರ ಟೆಕ್ ಕಂಪನಿಗಳು ಎಐ ಮೇಲೆ ಮಾಡ್ತಿರುವ ಬಿಲಿಯನ್ ಗಟ್ಟಲೆ ಖರ್ಚಿಗೆ ಸರಿಯಾದ ರಿಟರ್ನ್ಸ್ ಬರಬೇಕಾದ್ರೆ ಎಐ ಇಂಡಸ್ಟ್ರಿಯಿಂದ ಇಡೀ ಜಗತ್ನಲ್ಲಿ ಇವತ್ತಿಗೆ ವರ್ಷಕ್ಕೆ ಬರೋಬ್ಬರಿ $650 ಬಿಲಿಯನ್, ಅಂದ್ರೆ ಹತ್ರ 60 ಲಕ್ಷ ಕೋಟಿ ರೂಪಾಯಿ ಆದಾಯ ಬರಬೇಕು. ಆದರೆ ಬರ್ತಿರೋದೆಷ್ಟು? ಓಪನ್ ಎಐ ವರ್ಷಕ್ಕೆ ಸುಮಾರು $25 ಬಿಲಿಯನ್ ಗಳಿಸ್ತಿದೆ. ಆದರೆ ಅದರ ಜೊತೆಗೆ $14 ಬಿಲಿಯನ್ ನಷ್ಟದಲ್ಲಿದೆ. ಇನ್ನು ಆಂಥ್ರೋಪಿಕ್ ಕಂಪನಿ 26ರಿಂದ $47 ಬಿಲಿಯನ್ ಗಳಿಸ್ತಿರುವ ಅಂದಾಜಿದೆ. ಆದ್ರೆ ಅವರು ಕೂಡ ಲಾಸ್ ನಲ್ಲಿದ್ದಾರೆ. ಇನ್ನು ಗೂಗಲ್, ಜೆಮಿನೈ ಕೂಡ 25 ಬಿಲಿಯನ್ ಗಳಿಸ್ತಿರುವ ಅಂದಾಜಿದೆ. ಅಂದ್ರೆ ಈ ಎಲ್ಲ ದೊಡ್ಡ ಎಐ ಮಾಡೆಲ್ ಕಂಪನಿಗಳ ಆದಾಯವನ್ನ ಒಟ್ಟು ಸೇರಿಸಿದ್ರು ಬರೀ $75 ಬಿಲಿಯನ್ ದಾಟಲ್ಲ. ಬೇಕಾಗಿರೋದು $650 ಬಿಲಿಯನ್, ಬರ್ತಿರೋದು ಬರೀ $75 ಬಿಲಿಯನ್. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸದ್ಯ ಎಐನಿಂದ $1 ಆದಾಯ ತೆಗೆದುಕೊಳ್ಳೋದಕ್ಕೆ ಇವರು $9-10 ಖರ್ಚು ಮಾಡ್ತಿದ್ದಾರೆ. ಎಐನಿಂದ ಸದ್ಯಕ್ಕೆ ಆದಾಯ ಬರ್ತಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಿಲ್ಲ. ಇದರ ಜೊತೆಗೆ ಮೆಕಿನ್ಸೆ ಅನ್ನುವ ಸಂಸ್ಥೆ ಮಾಡಿರುವ ಸರ್ವೆ ಪ್ರಕಾರ ಎಐ ಅಡಾಪ್ಟ್ ಮಾಡ್ಕೊಂಡಿರುವ 73% ಕಂಪನಿಗಳ ಎಐ ಪ್ರಾಜೆಕ್ಟ್ಗಳು ಅಂದುಕೊಂಡಷ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಡ್ತಿಲ್ಲ, ಅವು ಫೇಲ್ ಆಗ್ತಿವೆ. BCG ಸಂಸ್ಥೆ ಡೇಟಾ ಪ್ರಕಾರ ಎಐ ಅಡಾಪ್ಟ್ ಮಾಡ್ಕೊಂಡಿರುವ ಜಸ್ಟ್ 5% ಕಂಪನಿಗಳು ಮಾತ್ರ ಸದ್ಯಕ್ಕೆ ಎಐನಿಂದ ಲಾಭ ನೋಡ್ತಿವೆ. ಹಾಗಿದ್ರೆ ಎಐನಿಂದ ಈ ಕಂಪನಿಗಳು ಲಾಭ ಮಾಡೋದು ಯಾವಾಗ? ಲಾಭ ಇರಲಿ ಸ್ನೇಹಿತರೆ. ಈಗ ಶಾಕಿಂಗ್ ರಿಪೋರ್ಟ್ ನೋಡಿ. ಕಳೆದ ಜೂನ್ ಮೊದಲನೇ ವಾರದಲ್ಲಿ NVIDIA ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಒಂದೇ ಸಲ $320 ಬಿಲಿಯನ್ ಕಳ್ಕೊಳ್ತು. ಮೈಕ್ರಾನ್ ಕಂಪನಿ ಷೇರು 13% ಬಿದ್ದೋಯ್ತು. ಸ್ಯಾಂಡಿಸ್ಕ್ ಕಂಪನಿ ಷೇರು 10.5% ಗಾನ್. ಇದ್ರ ಜೊತೆಗೆ ಓಪನ್ ಎಐ ತನ್ನ IPO ತರೋದನ್ನೇ ಪೋಸ್ಟ್ ಪೋನ್ ಮಾಡಿದೆ. ಜಗತ್ತಿನ ಟಾಪ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ಗಳು ಈಗ ತಡೀರಿ, ಇಲ್ಲೇನೋ ಎಡವಟ್ಟು ನಡೀತಾ ಇದೆ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಅದೇ ಎಐ ಬಬಲ್ ಸಿಡಿಯುವ ಮುನ್ಸೂಚನೆ. ಸ್ನೇಹಿತರೆ, ಇಷ್ಟೆಲ್ಲ ನಷ್ಟ ಆಗ್ತಿದ್ರು ಈ ಗೂಗಲ್, ಮೈಕ್ರೋಸಾಫ್ಟ್ ಕಂಪನಿಗಳು ಯಾಕೆ ಇನ್ನೂ ಕೂಡ ಬಿಲಿಯನ್ ಗಟ್ಲೆ ದುಡ್ಡು ಸುರಿತಿದ್ದಾರೆ? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಎಕಾನಮಿಕ್ಸ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಅದನ್ನೇ ಕ್ಯಾಪಿಟಲ್ ಸೈಕಲ್ ಅಂತ ಕರೀತಾರೆ. ಇದರಲ್ಲಿ ಒಟ್ಟು 4 ಸ್ಟೆಪ್ಗಳು ಬರ್ತಾವೆ. ಸ್ಟೆಪ್ ನಂಬರ್ 1, ಒಂದು ಹೊಸ ಟೆಕ್ನಾಲಜಿಯಲ್ಲಿ ಭಾರಿ ರಿಟರ್ನ್ಸ್ ಕಾಣಿಸಿದಾಗ ಇಡೀ ಜಗತ್ತಿನ ದುಡ್ಡು ಅಲ್ಲಿಗೆ ಹರಿಯುತ್ತೆ. ಸ್ಟೆಪ್ ನಂಬರ್ 2, ಲಾಭದ ಆಸೆಗೆ ಎಲ್ಲರೂ ಮುಗಿಬಿದ್ದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾರೆ, ಅಲ್ಲಿ ಓವರ್ ಕೆಪಾಸಿಟಿ ಆಗುತ್ತೆ. ಸ್ಟೆಪ್ ನಂಬರ್ 3, ಅಷ್ಟೊಂದು ಡಿಮ್ಯಾಂಡ್ ಇಲ್ಲದೆ ಹೋದಾಗ ಇಡೀ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ಸ್ಟೆಪ್ ನಂಬರ್ 4, ಎಲ್ಲರೂ ನಾಶ ಆಗ್ತಾರೆ. ಆದರೆ ಉಳಿದುಕೊಳ್ಳೋದು ಒಂದಿಬ್ರು ಮಾತ್ರ. ಮುಂದೆ ಡಿಮ್ಯಾಂಡ್ ಬಂದಾಗ ಕೋಟಿ ಕೋಟಿ ಹಣ ಮಾಡ್ತಾರೆ. ಇತಿಹಾಸದ ಎಲ್ಲ ಬಬಲ್ಗಳು ಇದೇ ತರ ಆಗಿರೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 1996ರ .com ಮತ್ತು ಟೆಲಿಕಾಂ ಬಬಲ್. ಅವತ್ತು ಇಂಟರ್ನೆಟ್ ಅನ್ನೋದು ಹೊಸ ಕ್ರಾಂತಿಯಾಗಿತ್ತು. ಬ್ಯಾಂಡ್ ವಿಡ್ತ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂತ ಇಡೀ ಅಮೆರಿಕದಲ್ಲಿ ನೆಲದ ಅಡಿಯಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ ಹಾಕೋಕೆ ಕಂಪನಿಗಳು ಬರೋಬ್ಬರಿ $500 ಬಿಲಿಯನ್ ಹಣ ಸುರಿಸಿದ್ವು. ಎಲ್ಲರೂ ಇಂಟರ್ನೆಟ್ ಟ್ರಾಫಿಕ್ ವರ್ಷಕ್ಕೆ 1000% ಬೆಳೆಯುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಬೆಳೆದಿದ್ದು ಮಾತ್ರ ಬರೀ 100%. ನೆಲದೊಳಗೆ ಹಾಕಿದ್ದ ಕೇಬಲ್ಗಳಲ್ಲಿ ಬರೀ 2.7% ಮಾತ್ರ ಯೂಸ್ ಆಗಿದ್ದು. ಉಳಿದ 97% ಕೇಬಲ್ಗಳು ಮಣ್ಣೊಳಗೆ ವೇಸ್ಟ್ ಆಗಿ ಬಿದ್ದಿದ್ವು. ಆದಾಯ ಇಲ್ಲದೆ ಅವುಗಳ ಬೆಲೆ ಕೂಡ ಕುಸಿದು ವರ್ಲ್ಡ್ ಕಾಮ್, ಗ್ಲೋಬಲ್ ಕ್ರಾಸಿಂಗ್ ತರಹದ ದೈತ್ಯ ಕಂಪನಿಗಳು ದಿವಾಳಿ ಆದವು. ಇಡೀ ಕ್ರಾಶ್ ನಲ್ಲಿ ಬರೋಬ್ಬರಿ $2 ಟ್ರಿಲಿಯನ್ ನಷ್ಟು ಹೂಡಿಕೆದಾರರ ದುಡ್ಡು ಬೂದಿ ಆಯ್ತು. ಆದ್ರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ ನೋಡಿ. ಆ ಮಣ್ಣಲ್ಲಿ ಹೂತ್ ಹೋಗಿದ್ದ ಕೇಬಲ್ಸ್ ಎಲ್ಲೂ ಹೋಗ್ಲಿಲ್ಲ.
ಕೆಲವು ವರ್ಷಗಳ ನಂತರ ಯೂಟ್ಯೂಬ್ ಬಂತು, ಸ್ಮಾರ್ಟ್ ಫೋನ್ ಬಂತು, ಕ್ಲೌಡ್ ಸ್ಟೋರೇಜ್ ಬಂತು. ಆವಾಗ ಇಡೀ ಜಗತ್ತಿಗೆ ಆ ಓವರ್ ಬಿಲ್ಟ್ ಆಗಿದ್ದ ಕೇಬಲ್ಗಳೇ ನೆರವಾದವು. ಅದನ್ನೇ ಯೂಸ್ ಮಾಡಿಕೊಂಡು ಗೂಗಲ್, ನೆಟ್ಫ್ಲಿಕ್ಸ್, ಅಮೆಜಾನ್ ನಂತಹ ಕಂಪನಿ ಬೆಳೆದಿದ್ದು. ಅಂದ್ರೆ ಟೆಕ್ನಾಲಜಿ ಬಂದಿದ್ದು ತಪ್ಪಲ್ಲ, ಆದ್ರೆ ಟೈಮಿಂಗ್ ಮತ್ತು ಹಾಕಿದ ಬಂಡವಾಳದ ಲೆಕ್ಕಾಚಾರ ತಪ್ಪು. ಈಗ ಅದೇ ರೀತಿಯ ತಪ್ಪು ಲೆಕ್ಕಾಚಾರ ಎಐ ಮೇಲೆ ಆಗ್ತಿದೆ ಅನ್ನೋದು ಮಾರ್ಕೆಟ್ ಎಕ್ಸ್ಪರ್ಟ್ಗಳ ವಾದ. ಆಗಿನ ಇಂಟರ್ನೆಟ್ ಬಬಲ್ ತರಾನೇ ಇವತ್ತು ಡೇಟಾ ಸೆಂಟರ್ ಬಬಲ್ ಸೃಷ್ಟಿ ಆಗ್ತಿದೆ. ಹಾಗಿದ್ರೆ ಇದು ಕೂಡ ಬ್ಲಾಸ್ಟ್ ಆಗಿಯೇ ಆಗುತ್ತಾ? ಅದನ್ನು ಹೇಳೋದಕ್ಕೂ ಮುಂಚೆ ಇಲ್ಲೊಂದು ಸಿಂಪಲ್ ವ್ಯತ್ಯಾಸ ಇದೆ. ಇಂಟರ್ನೆಟ್ ಬಬಲ್ ಟೈಮ್ ನಲ್ಲಿ ಕಂಪನಿಗಳು ಸಾಲ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ವು. ಆದ್ರೆ ಇವತ್ತಿನ ಎನ್ವಿಡಿಯಾ ಕಳೆದ ವರ್ಷ ಒಂದೇ ವರ್ಷದಲ್ಲಿ $120 ಬಿಲಿಯನ್ ನಿವ್ವಳ ಲಾಭ ಗಳಿಸಿದೆ. ಇತ್ತ ಮೈಕ್ರೋಸಾಫ್ಟ್, ಗೂಗಲ್ ಹತ್ರ ಕೂಡ ಭರ್ಜರಿ ಲಾಭ ಇದೆ. ಇವು ಅಷ್ಟು ಸುಲಭವಾಗಿ ದಿವಾಳಿ ಆಗುವ ಕಂಪನಿಗಳು ಅಲ್ಲ. ಒಂದು ವೇಳೆ ಎಐ ಬಬಲ್ ಅಥವಾ ಡೇಟಾ ಸೆಂಟರ್ ಬಬಲ್ ಬ್ಲಾಸ್ಟ್ ಆದ್ರೆ ಏನಾಗುತ್ತೆ? ಒಂದು, ಜಗತ್ತಲ್ಲಿ ಎಲ್ಲಾ ಕಡೆ ಶೇರ್ ಮಾರ್ಕೆಟ್ ಕ್ರಾಶ್ ಆಗಬಹುದು. ಅದರಲ್ಲೂ ಟೆಕ್ ಕಂಪನಿಗಳಿಗೆ ಹೊಡೆತ ಬೀಳಬಹುದು. ಆಗ ಜಾಗತಿಕ ಟೆಕ್ ಕಂಪನಿಗಳು ದುಡ್ಡು ಖರ್ಚು ಮಾಡೋದನ್ನ ನಿಲ್ಲಿಸ್ತಾರೆ. ನೆನಪಿರ್ಲಿ, ಆ ಖರ್ಚಿನ ಮೇಲೇನೆ ನಮ್ಮ ಭಾರತದ ಐಟಿ ಮತ್ತು ಕನ್ಸಲ್ಟಿಂಗ್ ಸೆಕ್ಟರ್ ನಿಂತಿರೋದು. ಹಾಗಾಗಿ ಭಾರತದಲ್ಲಿ ಸಾಫ್ಟ್ವೇರ್ ಕೆಲಸಗಳು ಸಡನ್ ಆಗಿ ಮಾಯವಾಗಬಹುದು, ಲೇ ಆಫ್ಸ್ ಹೆಚ್ಚಾಗಬಹುದು. ಇನ್ನೊಂದು, ಒಂದು ವೇಳೆ ಬಬಲ್ ಒಡೆಯದೇ ಇದ್ರೆ ತಮಗಿರುವ $1 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಉಳಿಸ್ಕೊಳ್ಳೋದಕ್ಕೆ ಈ ಕಂಪನಿಗಳು ಎಐ ಮಾಡೆಲ್ಗಳಿಗೆ ರೇಟ್ ಫಿಕ್ಸ್ ಮಾಡ್ತಾರೆ. ಇವತ್ತಿನ ತರ ಎಲ್ಲ ಎಐ ಮಾಡೆಲ್ಗಳು ಕೂಡ ಫ್ರೀ ಆಗಿ ಸಿಗಲ್ಲ. ಎಲ್ಲ ಎಐ ಟೂಲ್ಸ್ ಕೂಡ ತುಂಬಾನೇ ಕಾಸ್ಟ್ಲಿ ಆಗಿಬಿಡ್ತಾವೆ. ಸಾಮಾನ್ಯ ಜನರಿಗೆ ಅದು ಸಿಗದೇನೂ ಇರಬಹುದು. ಬರೀ ಶ್ರೀಮಂತರ ಮತ್ತು ದೊಡ್ಡ ಕಂಪನಿಗಳ ಲಕ್ಸುರಿ ಪ್ರಾಡಕ್ಟ್ ಆಗಿ ಬದಲಾಗಬಹುದು. ಅಂದ್ರೆ ಟೆಕ್ನಾಲಜಿ ಫೇಲ್ ಆಗದಿದ್ರು ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ. ಅದಕ್ಕೆ ನಾವೆಲ್ಲರೂ ರೆಡಿ ಆಗಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವು ಈ ವಿದೇಶಿ ಟಾಪ್ ಎಐ ಮಾಡೆಲ್ಗಳ ಮೇಲೆ ಡಿಪೆಂಡ್ ಆಗುವ ಬದಲು ಸ್ವದೇಶಿ ಎಐಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಆದ್ರೆ ಅವು ಬಂದ್ರು ಎಷ್ಟು ಅಡ್ವಾನ್ಸ್ ಆಗಿರ್ತಾವೋ ಅನ್ನೋದನ್ನ ಕಾದು ನೋಡಬೇಕು. ಕೊನೆಯದಾಗಿ ಸ್ನೇಹಿತರೆ, ಎಐ ಜಗತ್ತನ್ನ ಬದಲಾಯಿಸುತ್ತೆ ಅನ್ನೋದು ಎಷ್ಟು ನಿಜವೋ, ಈಗ ಎಐ ಮೇಲೆ ಆಗ್ತಿರುವ ಖರ್ಚು ಮತ್ತು ಹೂಡಿಕೆಗೆ ತಕ್ಕ ಆದಾಯ ಬರ್ತಿಲ್ಲ ಅನ್ನೋದು ಕೂಡ ಅಷ್ಟೇ ಕಹಿ ಸತ್ಯ. ಈಗ ನಾವೇನೋ ದೈತ್ಯ ಎಐ ಕಂಪನಿಗಳ $1 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ನೋಡ್ತಿದ್ದೀವಿ. ಅದೆಲ್ಲ ಗಾಳಿ ತುಂಬಿರುವ ಬಬಲ್ ಕೂಡ ಆಗಿರಬಹುದು, ಯಾವಾಗ ಬೇಕಾದರೂ ಸಿಡಿಬಹುದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.